ನಾನು ನಿಜವಾಗ್ಲೂ ವಿದ್ಯಾಪತಿ ಟೀಮಿಂದ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗಂತೂ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯಿತು. ಏನಕ್ಕೆ ಅಂತಂದರೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಒಂದು ರೀಸನ್ ಸಿಗಲಿಲ್ಲ. ಯಾವುದೋ ಪ್ಯಾನ್ ಇಂಡಿಯಾ ಸಿನಿಮಾನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸಿನಿಮಾ ಮಾಡೋದಕ್ಕಿಂತ ಈ ಥರ ಒಳ್ಳೆ ಕಾನ್ಸೆಪ್ಟು ಒಳ್ಳೆ ಸಿನಿಮಾಗಳನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸಿನಿಮಾ ಮಾಡಿದ್ರೆ ಒಂದು ಕ್ವಾಲಿಟಿ ಕಂಟೆಂಟ್ ಸಿನಿಮಾಗಳು ಸಿಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ವಿದ್ಯಾಪತಿ ಮೂವಿ ನೋಡಿದ ಮೇಲೆ ಒಂದಂತೂ ಅರ್ಥ ಆಯಿತು, ಚಾನ್ಸ್ ಸಿಗಬೇಕಾದವ್ರಿಗೆ ಚಾನ್ಸ್ ಸಿಕ್ಕಿದ್ರೆ, ಒಳ್ಳೊಳ್ಳೆ ಫಿಲಮ್ ಮೇಕರ್ಸ್ಗೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಒಂದು ಒಳ್ಳೆ ಸಿನಿಮಾಗಳು ನಮಗೆ ಸಿಗುತ್ತೆ ಅನ್ನೋದು ಪ್ರೂವ್ ಆಯಿತು. ಡಾಲಿ ಪ್ರೊಡಕ್ಷನ್ಸ್ನ ಬರೀ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಹೇಳೋದಕ್ಕಿಂತ ಇನ್ನು ಮುಂದಕ್ಕೂ ಕೂಡ ಒಂದು ಒಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ ಅನ್ನೋ ನಂಬಿಕೆ ಬಂದಿದೆ. ಸಿನಿಮಾದ ಒನ್ಲೈನರು ಹೆಂಡತಿಗೋಸ್ಕರ ಮತ್ತೆ ತಂದೆಗೋಸ್ಕರ ಯಾವ ಥರ ರಿವೆಂಜ್ ತಗೊಂತಾರೆ ಅನ್ನೋದೇ ಸಿನಿಮಾ. ನನಗೆ ಸಿನಿಮಾದ ಇಂಟ್ರೋನೇ ಇಂಪ್ರೆಸ್ ಮಾಡ್ತು. ಏನಕ್ಕೆ ಅಂತಂದರೆ ಫಸ್ಟ್ ಹಾಫ್ ಕಂಪ್ಲೀಟ್ಲಿ ಒಂದು ಎಂಟರ್ಟೈನಿಂಗ್ ಆ್ಯಂಡ್ ಎಂಗೇಜಿಂಗ್ ಆಗಿತ್ತು. ನನಗಂತೂ ಒಂದು ರಿಯಾಲಿಟಿ ಎಲಿಮೆಂಟ್ಸ್ನ ತಗೊಂಡು ಎಂಗೇಜಿಂಗ್ ಆಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಜೊತೆಗೆ ಇವರು ಎಮೋಷನ್ನ ಏನು ಕನ್ವೆ ಮಾಡಬೇಕಾಗಿತ್ತು ಅದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ನಾವು ಅಷ್ಟು ಕನೆಕ್ಟ್ ಆಗ್ತೀವಿ ಆ ಎಮೋಷನ್ಸ್ಗೆ. ಇನ್ನು ಸಿನಿಮಾದ ಕ್ಯಾಸ್ಟಿಂಗ್ ಅಂತ ಬಂದರೆ ನಾಗಭೂಷಣ ಮತ್ತು ಮಲೈಕಾ ಅವರ ಕಾಂಬಿನೇಷನ್ ವಾಸ್ ರಿಯಲಿ ಇಂಪ್ರೆಸಿವ್. ವಿಲ್ಲನ್ ರೋಲಲ್ಲಿ ಗರುಡಾರಾಮ್ ಅವರು ಅವರ ಒಂದು ಅಪಿರಿಯನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ಡಾಲಿ ಧನಂಜಯ್ ಅವರ ಕ್ಯಾಮಿಯೋ ಏನಿದೆ ಒಂದು ಗೆಸ್ಟ್ ಅಪಿರಿಯನ್ಸ್ ಆಗಿ ಅದೊಂಥರ ಒಂದು ಮೆಂಟರ್ ಆಗಿ ಅಪಿರಿಯನ್ಸ್ ಕೊಟ್ಟಿದ್ದಾರೆ. ಅದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಈ ಒಂದು ಸಿನಿಮಾನ ಒಂದು ಕಾಮಿಡಿ ಎಮೋಷನ್ ಡ್ರಾಮಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದರೆ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ಕಾಮಿಡಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ನನಗೆ ಒಂದು ಖುಷಿ ವಿಚಾರ ಏನಂತಂದರೆ ಈ ಬೇರೆ ಫಿಲಮ್ಸಲ್ಲಿ ಏನೋ ಒಂದು ಡಾರ್ಕ್ ಕಾಮಿಡಿ ಕ್ರಿಂಜ್ ಕಾಮಿಡಿನೆಲ್ಲ ಮಿಕ್ಸಪ್ ಮಾಡಿ ಎಲ್ಲಂದರಲ್ಲಿ ಪ್ಲೇಸ್ಮೆಂಟ್ ಮಾಡಿ ಎಂಗೇಜ್ ಮಾಡೋಕ್ಕೆಲ್ಲ ಟ್ರೈ ಮಾಡಿಲ್ಲ. ಏನು ಕೂಡ ಓವರ್ ಆಗಿ ಮಾಡಿಲ್ಲ, ಒಂದು ಬಿಲ್ಡಪ್ ಕೊಟ್ಟಿಲ್ಲ, ಸಿಂಪಲ್ ಆ್ಯಂಡ್ ನೀಟಾಗಿ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕಾಮಿಡಿ ಪ್ಲಾಟ್ಸು ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ. ನಾನು ಸಿನಿಮಾದ ಇಂಟ್ರೋಯಿಂದನೇ ನಗಕ್ಕೆ ಶುರು ಮಾಡಿದ್ದೆ. ನನಗೆ ಕಾಮಿಡಿ ಪ್ಲಾಟ್ಸ್ ಅಂತೂ ಮೆಚ್ಯೂರ್ಡ್ ಆ್ಯಂಡ್ ರಿಯಲಿಸ್ಟಿಕ್ ಅಂತ ಅನಿಸ್ತು. ಒಂದು ಹ್ಯೂಮರ್ ಇರುವಂಥ ಕಾಮಿಡಿ ಸಿಕ್ತು ನನಗಂತೂ. ಅದೇ ಥರ ಸೆಕೆಂಡ್ ಹಾಫ್ ನಿಮಗೆ ಕಂಪ್ಲೀಟ್ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ಅಂದರೆ ಒಂದು ಫ್ಯಾಮಿಲಿ ಸೆಂಟಿಮೆಂಟು, ದುಡ್ಡಿಗಿಂತ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಮತ್ತು ಕ್ಲೈಮ್ಯಾಕ್ಸ್ ಅಂತ ಬಂದರೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ಸ್ ಆದಂಥ ಅಸೀನ್ ಮತ್ತು ಈಶಾಮ್ ಖಾನ್ ಅವರ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಅವರ ಡೈರೆಕ್ಷನ್ನು ಮತ್ತು ನರೇಷನಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ದ ಪ್ರೆಸೆಂಟೇಷನ್ ಇದೆಯಲ್ಲ ಅದು ಖಂಡಿತವಾಗ್ಲೂ ಮ್ಯಾಟರ್ ಆಗಿದೆ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಫ್ರೇಮ್ಸ್ ಕೂಡ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಜೊತೆಗೆ ಒಂದು ಪೀಕ್ ಸಿನಿಮಾಟೋಗ್ರಫಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ಸಾಂಗ್ಸ್ ಅಂತ ಬಂದರೆ ಸಾಂಗ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ಸ್ಪೆಷಲ್ ಆಗಿ ಹೇಳಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ಪ್ರತಿಯೊಂದು ಸೀಕ್ವೆನ್ಸ್ಗೂ ಮ್ಯಾಚ್ ಆಗಿ ನಮಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯಿತು. ಕೆಲವೊಂದು ಕಡೆ ಬ್ಯಾಕ್ಗ್ರೌಂಡ್ ಸ್ಕೋರು ಮಿಸ್ ಆಯಿತು ಅಂತಲೇ ಅನಿಸ್ತು. ಬಟ್ ಆದರೆ ಓವರಾಲ್ ಅಂತ ಬಂದರೆ ನನಗೆ ತುಂಬಾ ಇಷ್ಟ ಆಯಿತು. ಸೊ ಓವರಾಲ್ ಈ ಸಿನಿಮಾನ ನೋಡೋಕ್ಕೆ ಫ್ಯಾಮಿಲಿ ಜೊತೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಹೋಗ್ಬೋದು. ಇವರೆಲ್ಲ ಯಾರೂ ಸಿಗಲಿಲ್ಲ ಅಂತಂದರೆ ನೀವು ಒಬ್ಬರೇ ಹೋಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಸಿನಿಮಾ ಬೇಕು ಅಂತಂದರೆ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಮತ್ತು ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟರ್ಸಲ್ಲೇ ನೋಡಿ. ಮತ್ತೆ ಸಿಗೋಣ, ನಗ್ನಗ್ತಾ ಇರಿ.